ಕನ್ನಡ ವಾಹಿನಿಗೆ ಸ್ವಾಗತ. ಕಿತ್ತೂರು ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಸದಸ್ಯ ನಾಗರಾಜು ಅಸುಂಡಿ ಅವರನ್ನ ಕಾಂಗ್ರೆಸ್ನವರು ಅಪಹರಿಸಿದ್ದಾರೆ ಎಂದು ಇಂದು ಕಿತ್ತೂರು ಕ್ಷೇತ್ರದ ಮಾಜಿ ಮಹಾಂತೇಶ ದೊಡ್ಡಗೌಡರು ಹೋರಾಟ ಮಾಡಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ್ರೆ, ಇನ್ನೊಂದು ಕಡೆ ಎಂಕೆ ಹುಬ್ಬಳ್ಳಿ ಪಟ್ಟಣ ಕಾಂಗ್ರೆಸ್ ಗೆದ್ದ ಖುಷಿಯಲ್ಲಿ ಇರುವ ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ್ದಾರೆ. ಒಟ್ಟಾರೆ ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದುಗೆಗಾಗಿ ಇಬ್ಬರ ನಡುವೆ ಟಾಪ್ ಫೈಟ್ ಆಗಿದೆ. ಅಥವಾ ಪುಂಡ್ಗೋ ಅಥವಾ ನಿಮ್ಮ ಮೂಗಿನ ನಡೆಸಕ ಅಧಿಕಾರ ನೀವೇ ಯಾಕೆ ಜವಾಬ್ದಾರಿ? ಅದಕ್ಕೆ ನಿಮ್ಗೆ ದಯವಿಟ್ಟದ ಇವತ್ತು ಅವ್ನು ಏನಾದಾಗ ಬಂದು ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು. ಇಲ್ಲ ನಾವು ಜೊತೆಗೆ ಅದನ್ನೊಂದು ಅದಕ್ಕೂ ತಯಾಗಿದ್ದೀವಿ. ಇಲ್ಲ ಅಂತ ಹೇಳಿದಾಗ ಅವನು ಬಂದು ಇಲ್ಲಿ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಇವತ್ತು ಕೋರ್ಟ್ ಒಳಗೆ ಇದನ್ನೆಲ್ಲ ನೋಡಿ ಒಂದು ಜನಪ್ರತಿನಿಧಿಗೆ ನ್ಯಾಯ ಕೊಡಬೇಕು. ಅವು ಕೊಡದೇ ಅದು ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳಿಗೆ ನ್ಯಾಯ ಕೊಡಬೇಕು. ಶಾಸಕಾಂಗ ಕೊಡದೇ ಇದ್ದ ಕಾಗಾಂಗ ಕೊಡಬೇಕು. ಇವೆರಡೂ ಕೊಡದೇ ಇದ್ದ ನ್ಯಾಯಾಂಗ ಬರ್ತದೆ. ಇವತ್ತು ನ್ಯಾಯಾಂಗ ಬಂದಿದೆ. ಯಾಕೆ ನ್ಯಾಯಾಂಗ ಬಂದು ಇವೆರಡೂ ಕಡೆಯಿಂದ ನಡ್ಸೋಕ್ಕಾಗಿಲ್ಲ ಅಂತೇಳಿ ಇವತ್ತು ನ್ಯಾಯಾಂಗ ವಿಷಯದ ಬಂದ ನ್ಯಾಯಾಂಗ ಆದೇಶನ ಮಾಡಿದ್ವಿ. ನಾವು ಆದೇಶವನ್ನ ಕಾಯ್ತಾ ಇದ್ದೀವಿ. ಗಟ್ಟಿಂದ ಈಗಾಗಲೇ ಹೋಗಲಾಗಿದೆ, ಗಟ್ಟಿಂದ ಆಯ್ದೆಯನ್ನು ಕಾಯ್ತಾ ಇದ್ದೀವಿ. ಇನ್ನು ಇದಕ್ಕಿಂತ ಮೊದಲು ನೀವು ಸೂಕ್ಷ್ಮತೆ ತಿಳ್ಕೊಬೇಕು. ಅವ್ನು ಹುಡುಕ್ ತಂದಿದೆ ಅಂತೇಳಿ ಹೇಬಿಯಸ್ ಕಾಂಗ್ರೆಸ್ ಗಿಟ್ಟಾಗ್ತಂದು ಅದನ್ನು ಹೇಳ್ಬೇಕಂದ್ರೆ ನಿಮಗೆ ಕೋರ್ಟ್ ಎಷ್ಟು ಕೆಲಸ ಮಾಡ್ಬೇಕು. ಆ ಕೋರ್ಟಿನ ಒಂದು ವಿಚಾರದಾಗನೇ ಇಟ್ಕೊಂಡು ನೀವು ಕೆಲಸಕ್ಕೆ ಹತ್ಬೇಕಾಗುತ್ತೆ. ಇದು ಕೋರ್ಟ್ ಹೇಳಿದ್ದನ್ನ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಮ್ಮ ತಹಶೀಲ್ದಾರ್ಗೆ ಡಿ ಸಿ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಕೋರ್ಟ್ ಹೇಳಿದಂಗೆ ಮಾಡೋದಿದೆ, ನಮಗೇನು ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಅವ್ನ ತಂದು ಇಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಒಂದು ಚುನಾವಣೆ. ಎರಡನೇ ವಿಷಯ, ಮೊದಲು ಅವ್ನ ತಂದೆಗೆ ಮಗ ಬೇಕಾಗಿದ್ದಾನೆ. ತಾಯಿ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸುದ್ದಿ ಬಂದದ್ದು. ಅವ್ರ ಸಹೋದರಿ ಕಣ್ಣಾಗ ನೀರು ಹಾಕಕ್ಕೆ ಅವ್ರ ತಂದೆ ಇಲ್ಲಿ ಮುಂದೆ ಮೀಡಿಯಾದ ಮುಂದೆ ಕಣ್ಣಾಗ ನೀರು ಹಾಕ. ಅವ್ರ ತಂದೆ ಬಂದು ನಮ್ಮ ಮುಂದೆ CPI ಕೇಳ್ತಾನೆ, ನನ್ನ ಮಗ ಇಲ್ಲಿ ಹೋದಾಗ ಏನಾದ್ರು ಯಾವ ಜವಾಬ್ದಾರಿ ಅಂತ ಕೇಳ್ತಾನೆ. ಇದಿಲ್ಲ ನಿಮ್ಮ ಕಲ್ಪನಾ ಇಲ್ಲ, ಮಾನವೀಯತೆ ಇಲ್ಲ. ಒಂದು ಜೀವನದ ಜೊತೆಗೆ ಆಟ ಮಾಡತ್ತೆ ನೀವು. ಆ ಆಟ ಆಡಕ್ಕೆ ಹೋಗಿ ಏನಾದ್ರು ನಿಮ್ಗೆ ಗೊತ್ತದ ರಾಜ್ಯದೊಳಗೆ ಎಲ್ಲೆಲ್ಲಿ ಏನೇನಾಗ್ಯದೋ ಘಟನೆಗಳನ್ನ ನೋಡ್ತಾ ಇದ್ದೀವಿ. ಆ ಘಟನೆಗಳಾದ ಜವಾಬ್ದಾರಿ ಹೇಗಾಗುತ್ತೆ. ಅದಕ್ಕೆ ಕಿತ್ತೂರು ಕ್ಷೇತ್ರ ಭಾಳ ಶಾಂತ ಅದ. ಅಧಿಕಾರ ಎಲ್ಲ ಇರ್ತದೆ. 20 ವರ್ಷ ಅಧಿಕಾರ ಮಾಡಿದಾಗ, 5 ವರ್ಷ ಮಾಡಿದಾಗ, 4 ವರ್ಷ ಮಾಡಿದಾಗ, 10 ವರ್ಷ ಎಲ್ಲ ಅಧಿಕಾರ ಬರ್ತದೆ. ಮನುಷ್ಯನಿಗೆ ಹುಟ್ಟುವ ನಿಶ್ಚಿತ, ಸಾವು ನಿಶ್ಚಿತ. ಅಧಿಕಾರ ಬರ್ತದೆ, ಅಧಿಕಾರ ಹೋಗುದಿರ್ತದೆ. ನಮ್ಮ ಕಡೆಯಿಂದ ಎಂಥದ್ದು ಹೋರಾಟ ಮಾಡಿಸ್ಬೇಕಂದ್ರೆ ಅಭಿವೃದ್ಧಿಯನ್ನ ಕೇಳ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಮಾಡಿಸ್ಬೇಕು. ಈ ತುಡುಗಾದ ಅಪಗಣ ಮಾಡಿದ್ದು ಹೋರಾಟ ಮಾಡೋದು ನಾವು ಎಲ್ಲಿ ಬಂದು ನಿಲ್ಲೋ ಪರಿಸ್ಥಿತಿ ಜನಪತಿ. ಇವತ್ತು ಜನ ಎಲ್ಲಿ ಬಂದು ನಿಂತದ ನ್ಯಾಯಾಂಗ ಮಾಡಿದ. ಅದಕ್ಕೆ ನಾವು ಒಂದು ವಿನಂತಿ ಮಾಡುತ್ತೀವಿ ನಿಮ್ಗೆ, ದಯವಿಟ್ಟು ಅಧಿಕಾರಿ ಕೆಲಸ ಮಾಡಿ. ಇಲ್ಲಿ ಸಂವಿಧಾನದ ಒಂದು ಅವಕಾಶದ ಆತ್ಮ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಒಳಗೆ ಬಡ್ಡಿಗೆ ಏನೋ ಸಣ್ಣ ಸಣ್ಣ ಪುಟ್ಟ ಕೊಡ್ತಾರೆ. ನಮ್ದು ಮೊದಲೆಲ್ಲ ಹೇಳ್ತಾ ಇದ್ವಿ, ಹಳ್ಳಿಯಾಗ ಏನಾಗ ತುಡುಗ್ ಬಂದು ಪೊಲೀಸ್ ಹೇಳ್ತದ್ವಿ, ನೀವ ಕಾಕೋಗಂತ ಹೇಳ್ತದ್ವಿ. ಯಾಕಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕಡಿಮೆ ಇರ್ತದೆ. ಕಡಿಕೊಮ್ಮೆ ಅವಕಾಶ ಕೊಡಂಗೆ ಆದೇಶ ಮಾಡಿ ಹೋಗಿ BJP ಕಾಯಕತ್ವ ಮನ್ಯಾಗ ಅನತಮ್ಮು ಎಲ್ಲಿ ಹುಡುಕಾಡಿ ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಮಾಡ್ಲಿಂದ ಯಾಗನ್ನ ನಾವು ನಂಬಬೇಕಾಗುತ್ತೆ. ಆ ಮನೆತನದಾಗ ಯಾಗನ್ನ ನಂಬಬೇಕು, ತಂದೆ ಯಾಗ ನಂಬಿರ್ಬೇಕು. ಆ ತಂದೆ ವಯಸ್ಸ ಅಂತ ತಂದೆ ಏನಾದಾಗ ಯಾಕೆ ಜವಾಬ್ದಾರಿ. ಇದೇನ ವಿಚಾರ ಕಲ್ಪನೆ ನಿಮ್ಗೆ ಅಧಿಕಾರಿಗಳದ ಅಂತ ಕೇಳ್ತಕ್ಕಂಥ ಕೆಲಸ ಮಾಡ್ಬೇಕಾಗ. ಅದಕ್ಕೆ ದಯವಿಟ್ಟು ಈ ಆದೇಶವನ್ನ ಬರ್ತಕ್ಕಂಥ ನಾವು ಅದನ್ನು ವೇಟ್ ಮಾಡ್ತಾ ಇದ್ದೀವಿ. ಆದೇಶನ ಆದಷ್ಟು ಬೇಕು ಕೊಡ್ರಿ. ಅವ್ನು ಹುಡುಕಿ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ. ಅವನು ಮತದಾನ ಮೂಲಭೂತ ಹಕ್ಕು. ಅವ್ನು ನಮ್ಮ ಪಾರ್ಟಿಗೆ ಹಾಕ್ತಾನೋ, ಆ ಪಾರ್ಟಿಗೆ ಹಾಕ್ತಾನೋ, ಊಟ ಹಕ್ಕದಲ್ಲಿ ಅಪ್ಷನ್ ಹೊಡಿತಾನೋ, ಒಳಗಿದ್ದಾಗ ಏನು ಮಾಡ್ತಾನೆ. ಅವ್ನು ಸ್ವತಂತ್ರ ಅದ. ಅವ್ನು ಹಿಡ್ಕೊಂಬಂದು ನಮ್ಗೆ ಹಾಕನ್ನಂಗಿಲ್ಲ. ನಮಗೊಂದು ವಿಶ್ವಾಸ ಅದ, ಅವ್ನ ಪಾರ್ಟಿ ನಮ್ಮ ಮಗನ ಮನೆ ಮಗ, ನಮ್ಮ ಸಹೋದರ. ನಮಗೆ ವಿಶ್ವಾಸ ಅದ, ನಮ್ಮ ಪಾರ್ಟಿ ಜೊತೆ ಗಟ್ಟಿ ಅದಾನ. ಅವಾಗ ಏನೇನು ಆಗೈತೆ ಅಂತ ನಮಗೆ ಕೇಳ ಸಿಕ್ಕದ. ಹಂಗೇನಾದ ಬರ್ತಕ್ಕಂಥ ಎಲ್ಲ ಜವಾಬ್ದಾರಿಗೆ ನೀವು ಉತ್ಗ ಕೊಡ್ಬೇಕಾಗುತ್ತೆ. ನಾವು ಒಂದು ಮಾತು ನಮ್ಮ ಕಾರ್ಯಕರ್ತನ ಕೂದಲು ಎಳಿ ಸಕಟ್ ಅಗಡಾಡಕ್ಕೆ ಕೊಡಂಗಿಲ್ಲ. ಅದಕ್ಕೆ ದಯವಿಟ್ಟು ನೆನಪಿಟ್ಕೊಂಡ ದಯವಿಟ್ಟು ಈ ಸೂಕ್ಷ್ಮತೆ ಅಂತ ತಿಳ್ಕೊಂತ ತಾವ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಂತ ಅಧಿಕಾರಿಗಳು ವಿನಂತಿ. ಅಲ್ಲಿ ಶಾಸಕರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ವಿಶೇಷವಾಗಿ ನಾವು ಯಾರಿಗೂ ಅಪಹರಣ ಮಾಡಿಲ್ಲ, ನಮ್ಮ ಬೆಂಬಲಿಗರು ಯಾರಿಗೂ ಅಪಹರಣ ಮಾಡಿಲ್ಲ. ಅವರಷ್ಟು ಅವರೇ ನಮ್ಮ ನಾಯಕತ್ವ, ನಮ್ಮ ಪಕ್ಷದ ಸಿದ್ಧಾಂತಗಳ ಹೆಚ್ಚಿ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಸರ್. ಎಪ್ಪಾಗ ಯಾಕಾಯ್ತು ಕೇಳ್ಬೇಕಾಗುತ್ತೆ. ಎಪ್ಪಾಗ ಯಾಕಾಯ್ತು? ಅವ್ರ ತಂದೆ ಹೋಗಿ ಎಪ್ಪಾಗ ಯಾಕೆ ಮಾಡ್ತಾರೆ? ಸಾಕ್ಷಿ ಕೊಟ್ಟಾಗ ಗೊತ್ತಿಲ್ಲ. ಈಸ್ ಎಜುಕೇಟೆಡ್ ಇಬ್ರು ಕಣ್ಣಿಲೆ ನೋಡಿದಾಗ ಹೇಳಿದಾಗ ಇದನ್ನ ಯಾಕೆ ಮಾಡ್ತಾ ಅಪಹರಣ ಮಾಡ್ತಿದ್ವಿ. ಬರ್ತಕ್ಕಂಥ ದಿನಗಳಲ್ಲಿ ಅವರೇ ಹೇಳಿಕೆ ಕೊಡ್ತಾರೆ ಅಂತ ಹೇಳ್ತಾರೆ ಸರ್. ನಾವೆಲ್ಲಿ ಬೇಡ ಅನ್ನತ್ತೇವೆ. ಈಗ ಕಳ್ಸಂತ ಹೇಳ್ತೇವೆ ಬರ್ತಕ್ಕಂಥ ಹೇಳಿಕೆ. ಇವತ್ತು ಕೋರ್ಟಿನ ಆದೇಶ ಆದ್ಮೇಲೆ ನೀವು ಮಾತುಗಳನ್ನ ಚೇಂಜ್ ಮಾಡ್ತೀವಿ. 4 ದಿನ ಆತಲ್ವ ನಿಮ್ಗೆ ಅಷ್ಟು ನ್ಯಾಯಯುತ ಮಾಡಾಗುತ್ತೆ. ಉದಾಹರಣೆ ನಿಮ್ಮ ಮುಂದೆ MK ಬಳಿದಲ್ಲ, ಸ್ವತಂತ್ರ ಅಂತ ಗೆದ್ದಂತ 14 ಮಂದಿ. ನಮ್ಮ ಕಡೆ 8 ಟೀಮ್ ಕಟ್ಟಿದ್ವು. ಅದಾಗ ಹಾದು ಅವನು ಅಧ್ಯಕ್ಷ ಮಾಡಿದ್ವಿ. ನಾವು ಬೇಡ ಅಂದ್ವ ಹೇಳಿದ್ವಿ. ಅವ್ನು ಆ ಕಡೆ ಹೋಗ್ತಂದು ಪ್ರೀತಿಲಿ ಹೋಗಂದ್ವಿ. ಅವನ ಯಾಕೆ ಇಲ್ಲಿ ಲೋಕಲ್ ಹೇಳತ್ತಲ್ಲ, ಅಷ್ಟು ನಿಮ್ಮಂತಲ್ಲಿ ಧೈರ್ಯ ಇತ್ತಂದ್ರೆ, ಅಷ್ಟು ಪ್ರಾಮಾಣಿಕವಾದಂತ ನೀವು ಆಡಳಿತ ನಡ್ಸತ್ತೆ ತಂದು ನಿಲ್ಲಿಸಲ್ಲ. ನಮಗೆ ಬೇಡ. BJP ನ್ಯಾಯ ಸಿಗದೆ ಅಡ್ನೇ ಅವ್ರ ತಂದೆ ತಾಯಿಗೆ ಮಕ್ಕಳಿಗೆ ಅವ್ರು ಸಿಗ್ಲಿ ನ್ಯಾಯ. ಇದೇ ನಮ್ಮ ಸಹೋದರಿ ಹೇಳ್ತಾರೆ 6ನೇ ತಾರೀಕು ಮಗಳದ್ದು ಬರ್ತ್ಡೇ ಐತಂತ.
ಏನ್ ಹೇಳ್ತೇವೆ ಮಗಳಿಗೆ ಮಗ್ಗ? ಇವತ್ತು ಕೋರ್ಟ್ ಆದೇಶ ಆಗ್ಯದ, ಕೋರ್ಟ್ ಹೇಳ್ತದ ಏನ್ ಮಾಡ್ಬೇಕು ಅನ್ನೋದ. ಎಲ್ಲಿ ಕಬ್ಬಿನ ಎಲ್ಲಿ ಮಣಿಬೇಕು ಅಲ್ಲೇ ಮಣಿಬೇಕು, ಬೇರೆ ಕಡೆ ಮನ್ಯಾಗ ಸಾಧ್ಯ. ನಾವು ಈಗ ಅಪಹರಣ ಆಗಿರೋದ್ರಿಂದ ಏನಾದ್ರು ಸ್ಟೇ ತಗೋರ್ಬೇಕು ಅಥವಾ ಮುಂದೂಡ್ಬೇಕು ಅಂತ ಏನಾದ್ರು ಮನವಿ ಮಾಡ್ತೀರಾ? ಈಗಾಗಲೇ ನಾವು ಅಧಿಕಾರಿ ಕೇಳಿದ್ವು, ನಮ್ಮ ಸರಳ ಸ್ಪಂದನ ಸಿಗ್ಲಿಲ್ಲ. ನ್ಯಾಯಾಲಯ ನಮ್ಗೆ ವಿಶ್ವಾಸ ನ್ಯಾಯಾಲಯ ಆಲ್ರೆಡಿ ಆರ್ಡರ್ ಮಾಡಿದ, ನಾಳೆ ನಡೀತಕ್ಕಂಥ ಚುನಾವಣೆ ಸ್ಟೇ ಹೋಗಲ್ಲ ಕೊಟ್ಟದ. ಈ ಟನ್ ಬರ್ತದೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಪೊಲೀಸ್ ಇಲಾಖೆ ಏನಾದ್ರು ಅವರ ಒಂದ್ ರೀತಿ ಅವ್ರ ಅಣತಿ ಅಂತ ಏನೋ ವರ್ತನೆ ಮಾಡ್ತಾ ಇದೆ ಅಂತ ಏನಾದ್ರು ಆರೋಪ? ನಾವು ಮಾತಾಡ್ತಾ ಇಲ್ಲ, ನಾವು ಪೊಲೀಸ್ ಅಧಿಕಾರಿ ಬಗ್ಗೆ ಬಹಳ ವಿಶ್ವಾಸ. ಜನ ಮಾತಾಡತತಿ ಹಿಂಗ್ಯಾಕಾತು ಕಿತ್ತು ಪೊಲೀಸ್ ಆಡಳಿತ, ಬೆಳಗಾವಿ ಪೊಲೀಸ್ ಆಡಳಿತ ಹಿಂಗ್ಯಾಕಾತು. ಒಂದ್ಸಲ ಬತ್ತಾಗ ಕಿತ್ತು ಒಳಗೆ ಬಂದು ರೈತ ಮುಂದೆ ಶೆಡ್ಡು ಹೊಡಿತಾಗ, ಇನ್ನೊಂದ್ಸಲ ಬಂದು ಒಬ್ಬ ಯಾವ ಸೋಷಿಯಲ್ ಮೀಡಿಯಾ ಬಿಜೆಪಿ ಅಂದ್ಬಿಟ್ಟನ ಅವ್ನ ಮೇಲೆ ಅಲ್ಟ್ರಾಸಿಟಿ ಕೇಸ್ ಆಗ್ತದೆ. ಇವತ್ತು ನೋಡಿದ ಅಪಹರಣ ನಾವು ಮಾತಾಡ್ತಿಲ್ಲ, ನಾವು ಭಾಳ ಪೊಲೀಸ್ ಅಧಿಕಾರಿ ಬಗ್ಗೆ ಭಾಳ ವಿಶ್ವಾಸ. ಜನ ಮಾತಾಡುತ್ತಾರೆ, ಜನನ ನೀವು ಕಟ್ಟಿ ಮೇಲೆ ನೀವು ವಿನಾದ ಕೇಳಿ ಗೊತ್ತಾಗುತ್ತೆ. ಏನಾದ್ರು ನಿರೀಕ್ಷೆ ಇಟ್ಕೋಬೋದಾ? ಈಗ MK ಹುಬ್ಳಿ ಅಂತೂ ಒಂದ್ ರೀತಿ ಇಬ್ರು ಸದಸ್ಯರು ಹೋಗಿ ಕಾಂಗ್ರೆಸ್ ವಶ ಆಯ್ತು. ಇನ್ನ ಕಿತ್ತೂರು ಕ್ಷೇತ್ರ, ಕಿತ್ತೂರು ಪಟ್ಟಣ ಪಂಚಾಯತಿ ಏನಾದ್ರು ನಿರೀಕ್ಷೆ ಇದೆಯಾ? ಒಂದ್ ರೀತಿ ಬಿಜೆಪಿ MK ಹುಬ್ಳಿಲಿ ಅದಾವು 14 ಜನ ಇಂಡಿಪೆಂಡೆನ್ಸ್, ನಿಮ್ಗೆ ಗೊತ್ತದ. ಯಾವಾಗ ನಿಂತದ್ದು ಎಲ್ಲ ನಿಮ್ಗೆ ಗೊತ್ತದ. ಒಂದು ಗುಂಪು ಕಟ್ಕೊಂಡಿದ್ದು ನಮ್ಮ ಅದನ್ನ ಒಪ್ತೇವೆ ನಾವು. ಗುಂಪಿನಾಗಿಲ್ಲ ನಮ್ಗೆ ಸಗಿ ಅನಿಸಲ್ಲ, ನಾವು ಆ ಕಡೆ ಯಾಗ ನಾವೇ ನಮ್ಮ ಜೋಡಿ ಮಾತಾಡಲಿಲ್ಲ. ಅವಾಗ 8 ಮಂದಿ ನಿರ್ಣಯ ಮಾಡಿದ್ವು, 8 ಮಂದಿ ಡಿಸಿಷನ್ ತಗೊಂಡು ಅದನ್ನ ನಾವೇನು ಅಂತ ಮಾತಾಡೋದು. ಕಾಯಂ ಸೋಲಾವನ ರಾಜಕಾರಣದ ಮನೆ ಸೋತಾಗ ಭಾಳ ಗಟ್ಟಿ ಕುಂತ ಸೋತ್ ಕೂಡಲೇ ಏನು ಕೈಯಾನ ಬಳಿ ಹೊಡ್ಯಾಂಗಿಲ್ಲ, ಗೆದ್ದ ಕೂಡಲೇ ಬೆಳೆ ಕೈಯಾಗಿನ ಬಳಿ ಕಡ ಬರಂಗಿಲ್ಲ. ಸೋಲಾಗ ಗಟ್ಟಿಯಾಗಿ ಕುಂತೇವಲ್ಲ ನಾವು. ನಿಮ್ಮಂತೆಲ್ಲ ಅಷ್ಟು ಪ್ರಾಮಾಣಿಕತೆ ತಂದು ನಿಲ್ಲಿಸೋಣ. ಕೋರ್ಟ್ ಹೇಳೋಕ್ಕಿಂತ ಮೊದಲು ಕೋರ್ಟ್ ನಿಮಗೆ ಮಾಡಂತ ಆದೇಶ ಕೊಟ್ಟಿಂದ ನಿಮ್ದು ಏನಾಗ ಉಳಿತದನ ನಿಲ್ಲಿಸಲ್ಲ. ಹೇಗೆ ಬಡಂತ ಅವ್ನು ಹೇಳಲಿಲ್ಲ, ನಾಗರಾಜ್ ಬಂದು ಇಲ್ಲ ನಾ BJP ಸಗಿಲ್ಲ ಅಂತ ಹೇಳಿ BJP ಪಾರ್ಟಿ ಅವನ ಮೇಲೆ ಏನು ಕ್ರಮ ತಗೋತದ. ಅವ್ ತಂದಿಗೆ ಮಗ ಉಳಿಲಿ ಅಷ್ಟ ನಮ್ದು ವಿನಂತಿ. ಏನಾದ್ರು ವಿಶ್ವಾಸ ಇದೆಯಾ ಬಿಜೆಪಿ ಮಯ ಆಗ್ಬೋದು ಅಂತ? ಇಡೀ ದೇಶದ ನಿಮ್ಗೆ ಗೊತ್ತದಲ್ಲ, ಇಡೀ ದೇಶದಾದಂತ ನಿರ್ಣಯ ಕಿತ್ತೂರಿಗೆ ಆಗ್ತದೆ. ಸುದೀರ್ಘದ ನಂತರ ವಿಶೇಷವಾಗಿ MK ಹುಬ್ಳಿ ಪಟ್ಟಣ ಪಂಚಾಯತಿ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿರತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿಲಾಗಿತ್ತು ಸರ್. ಡೆಫಿನೆಟ್ಲಿ ಅದು ಮೊದಲೇ ಗೊತ್ತಿತ್ತು. ಯೂಶಲಿ ಎಲ್ಲರೂ ಮೆಂಬರ್ಸ್ ಆಗಲಿ ಸಹಕಾರ ಕೊಟ್ಟರೆ ಇವತ್ತು ನಮ್ಮ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಅವ್ರನ್ನ ಮಾಡಿದ್ರು, ಅದ್ರ ಜೊತೆ ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನ ಕೊಟ್ಟರು. ಹೇಳಕ್ಕೆ ಇಷ್ಟ ಬಯಸ್ತೀನಿ. ಆಯ್ತು, ಚುನಾವಣೆ ಆಯಿತು, ನಾಳೆಯಿಂದ ಕೆಲಸಕ್ಕೆ ಬೆನ್ನು ಹತ್ಬೇಕು. ಯಾಕಂದ್ರೆ ಇಷ್ಟು ದಿವಸದಿಂದ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಹಿಡಿತಲ್ಲಿದ್ದಂಥದ್ದು ಈಗ ಅಧಿಕೃತವಾಗಿ ಇವತ್ತಿಂದ ಅವ್ರ ಮೆಂಬರ್ಸ್ ಆ್ಯಂಡ್ ಅಧ್ಯಕ್ಷ ಉಪಾಧ್ಯಕ್ಷರು. ಸರ್, ಈಗ ತಾವು ಶಾಸಕರಾದ್ಮೇಲೆ ವಿಶೇಷವಾಗಿ ತಮಗೂ ಸಹ ಒಂದ್ ರೀತಿ ಬಲ ಬಂದಿದೆ. ವಿಶೇಷವಾಗಿ MK ಹುಬ್ಳಿ ಪಟ್ಟಣ ಪಂಚಾಯತಿ ಅಂತಕ್ಕಂಥದ್ದು ಬಿಜೆಪಿದ ಒಂದ್ ರೀತಿ ಇದೆ ಸರ್. ಇಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಟಕ್ಕರ್ ಕೊಟ್ಟು ಕಾಂಗ್ರೆಸ್ಗೆ ಇದ್ ಮಾಡಿದಿರಾ, ಏನ್ ಅನ್ಸ್ತಾರೆ ಸರ್? ಟಕ್ಕರ್ ಅನ್ನೋ ವಿಷಯ ಇಲ್ಲ ಇಲ್ಲಿ. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್, ಟಕ್ಕರ್ ನಾವು ಕೊಡೋದು ಅವ್ರು ಕೊಡೋದಿಲ್ಲ, ಅದು ನಡೀತಿರ್ತದೆ ಸರ್ ನಿರಂತರವಾಗಿ. ಇದ್ರಾಗ ಯಾವ ನಮ್ಮ ಅಭ್ಯರ್ಥಿಗಳು ನಮ್ಮ ಪರವಾಗಿ ಯಾರು ಇರ್ತಾರೋ ಅವ್ರ ಪರವಾಗಿ ಹೋಗ್ತದೆ. ಒಂದು ಒಳ್ಳೆದನ್ನ ಊರಿಗೆ ಒಳ್ಳೆದನ್ನ ಬಯಸು ಮಂದಿನ ಯುನಾನಿಮಸ್ ಆಗಿ ಸೆಲೆಕ್ಟ್ ಮಾಡಿದಾರು. ಅವ್ರಿಗೂ ಕೂಡ ಅದನ್ನ ಹೇಳತ್ತಿದ್ನಿ, ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಈ ಪಟ್ಟಣವನ್ನು ಅಭಿವೃದ್ಧಿ ಮಾಡೋ ಸಲುವಾಗಿ ಯೋಜನೆಗಳನ್ನ ರೂಪಿಸಿಕೊಡ್ರಿ ಅಂತ ಹೇಳ್ತಾರೆ. ಕೊನೆ ಕ್ಷಣದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮೆಚ್ಚಿ ಎಲ್ಲೋ ಒಂದ್ ಕಡೆ ಬಿಜೆಪಿಯಿಂದ ಇಬ್ರು ಸದಸ್ಯರು ಬಂದ್ರು ಸರ್, ಏನ್ ಅನ್ಸ್ತೀರಿ ಸರ್? ವಿಶೇಷವಾಗಿ ಏನಾದ್ರು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದು? ಇಲ್ಲ ಆಗ್ಬೋದನ್ನು ನಿರೀಕ್ಷೆಯಿಂದ ಬಂದಂತ ಇಲ್ಲಿ ಅದು ಆ ವರ್ಡ್ಕ್ಕಿಂತ ಊರಿಗೆ ಕೆಲಸ ತಗೋಬೇಕು. ಊರಿಗೆ ಕೆಲಸ ತಗೊಳ್ಳುವಂಥ ದಿಶೆಯಲ್ಲಿ ಬಂದಿದ್ದರು. ಮಾಡೋಣ, ಎಲ್ಲರೂ ಸೇರಿ ಮಾಡಬೇಕು. ಕಿತ್ತೂರ್ದು ಸಹ ಇದಾಗಿದೆ, ವಿಶೇಷವಾಗಿ ಸ್ಟೇ ಆಗಿರ್ತಕ್ಕಂಥದ್ದು. ಏನಾರು ಫೈಟ್ ಮಾಡ್ತೀರಿ ಸರ್? ಏನಾರು ಯಾಕಂದ್ರೆ ಕಾನೂನು ಬದ್ಧವಾಗಿ ಏನಾಗುತ್ತೆ ವಿಲ್ ಹ್ಯಾವ್ ಟು ಫೇಸ್, ಹೆಂಗ್ ಬರ್ತೈತೆ ಹಂಗೆ ಹೋಗ್ಬೇಕು. ಈಗ ಅವರೊಂದು ಆರೋಪ ಮಾಡ್ತಾರಲ್ಲ ಸರ್, ಬಿಜೆಪಿ ಸದಸ್ಯನನ್ನ ಶಾಸಕರು ಬೆಂಬಲಿಗರೇ ಅಪಹರಣ ಮಾಡಿದರೆ. ಯಾರು ಅಪಹರಣ ಮಾಡಿದಾರು ಇದಾಯ್ತು, ಸ್ಟೇ ಸಿಕ್ಕರೆ ಅದೆಲ್ಲ ಮತ್ತೆ ಮುಂದೆ ಹೋಗ್ಬೇಕಾ ಪ್ರೊಸೆಸ್. ಇಲ್ಗೂ ಅದರ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಜುಡಿಷಿಯಲ್ ಮ್ಯಾಟರ್ಸ್ಗೆ ವಿಲ್ ಫೇಸ್ ದ ಥಿಂಗ್ಸ್. ಸಾಕಷ್ಟು MK ಹುಬ್ಳಿಗೆ ಸಮಸ್ಯೆ ಇದೆ ಸರ್. ಕಟ್ಟಡ MK ಹುಬ್ಳಿ ಪಟ್ಟಣ ಪಂಚಾಯತಿ ಕಟ್ಟಡ ಕಟ್ಟಬೇಕು, ಮತ್ತೆ ಸ್ವಚ್ಛತೆಗೆ ಸಮಸ್ಯೆ ಇದೆ, ಸಾಕಷ್ಟು ಮೂಲಭೂತ ಸೌಕರ್ಯಗಳಿದೆ. ಏನಾದ್ರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್? ಇಲ್ಲಿ ಇವತ್ತಿನ ಸ್ಟಾರ್ಟ್ ಚಾಲೆಂಜ್ ಇವತ್ತಿಂದ ಸ್ಟಾರ್ಟ್ ಅವ್ರಿಗೆ. ಇಷ್ಟು ದಿವಸ ಹಂಗೆ ಅಡ್ಡಾಡ್ತಿದ್ರು, ಯಾರೋ ತಹಸೀಲ್ದಾರ್ ಮೇಲೆ ಹಾಕ್ತಿದ್ರು, ಚೀಫ್ ಆಫೀಸರ್ ಮೇಲೆ ಹಾಕ್ತಿದ್ರು. ಇನ್ನು ನಾಳೆಯಿಂದ ಅಧಿಕೃತ ಅವ್ರು. ಯಾಕಂದ್ರೆ ಎಲ್ಲರೂ ದೇಲ್ ಸ್ಟಾರ್ಟ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಈ ಓಣಿಗೆ ಇದೈತಿ, ಈ ಓಣಿಗೆ ಇದಾಗಬೇಕು, ಅದಾಗಬೇಕು, ಏನು ಮೂಲಭೂತ ಸೌಕರ್ಯ ಕೊರತೆ ಇದ್ದಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಿಭಾಯಿಸಬೇಕು, ನಿರ್ವಹಣೆ ಕೂಡ ಮಾಡಿಕೊಡ್ಬೇಕು.
ಆ ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇಬ್ರು ಇರ್ತಾರೆ. ಅದಕ್ಕೆ ನಂದು ಕೂಡ ಸಂಪೂರ್ಣವಾದ ಬೆಂಬಲ ಕೊಡ್ತೀನಿ. ಈ ಪಟ್ಟಣ ಒಂದು ಒಳ್ಳೆ ರೀತಿಯಿಂದ ಒಂದು ಸೌಂದರ್ಯವಾಗಿ ಸ್ವಚ್ಛವಾಗಿ ಇಡಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಬರ್ತಕ್ಕಂಥ TP-ZPಗಳಿಗೂ ಸಹ ಸಾಕಷ್ಟು ಬುನಾದಿ ಆಗಿದೆ. ಇದು ಒಂದು ರೀತಿ ಒಳ್ಳೆ ಇದೇನು ಬುನಾದಿ ಅಲ್ಲ, ಇದು ಎಲೆಕ್ಷನ್ ಮುಂಚೆ ಆದಂಥದ್ದು. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಆಯ್ತಲ್ಲ ಸರ್. ಬೂಸ್ಟ್ ಅಲ್ಲಿ ಎಲೆಕ್ಷನ್ ನಾವು MLA ಆಗೋಕ್ಕಿಂತ ಮುಂಚೆ ಆದಂಥ ಎಲೆಕ್ಷನ್. ಆದ್ರೆ ಏನೋ ಕಾನೂನು ತೊಡಕುಗಳಿಂದ ಇವತ್ತು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗೈತೆ. ಆಗ್ಲಿ ವಾಟ್ ಎವರ್ ಇಟ್ ಇಸ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಆಗೈತೆ ಅಂತಂದ್ರು ಕೂಡ ಅವ್ರು ನಾಳಿಂದ ಪ್ರವೃತ್ತಾಗಿ ಅದನ್ನ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು. ಪಟ್ಟಣ ಪಂಚಾಯತಿನ ಗೆಲ್ತೀರಾ ಅಂತ ನಿರೀಕ್ಷೆ ಇದೆ? ಅದನ್ನ ನೋಡೋಣ, ಅದನ್ನ ಗೆಲ್ತೀವೋ ಬಿಡ್ತೀವೋ ಏನೇನಲ್ಲ ಹೆಂಗ್ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಬರ್ತೈತಿ ನೋಡೋಣ. ಸುದೀರ್ಘದ ನಂತರ ವಿಶೇಷವಾಗಿ MKಹುಳಿ ಪಟ್ಟಣ ಪಂಚಾಯತಿ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿರತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರಲಿತ್ತು ಸರ್. ಡೆಫಿನೆಟ್ಲಿ ಅದು ಮೊದಲೇ ಗೊತ್ತಿತ್ತು. ಯೂಶಲಿ ಎಲ್ಲರೂ ಮೆಂಬರ್ಸ್ ಆಗಲಿ ಸಹಕಾರ ಕೊಟ್ರೆ ಇವತ್ತು ನಮ್ಮ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಅವ್ರನ್ನ ಮಾಡಿದ್ರು, ಅದ್ರ ಜೊತೆ ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನ ಕೊಟ್ಟರು. ಹೇಳಕ್ಕೆ ಇಷ್ಟ ಬಯಸ್ತೀನಿ. ಆಯ್ತು, ಚುನಾವಣೆ ಆಯಿತು, ನಾಳಿಂದ ಕೆಲಸಕ್ಕೆ ಬೆನ್ನು ಹತ್ಬೇಕು. ಯಾಕಂದ್ರೆ ಇಷ್ಟು ದಿವಸದಿಂದ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಹಿಡಿತಲ್ಲಿದ್ದಂಥದ್ದು ಈಗ ಅಧಿಕೃತವಾಗಿ ಇವತ್ತಿಂದ ಅವ್ರ ಮೆಂಬರ್ಸ್ ಆ್ಯಂಡ್ ಅಧ್ಯಕ್ಷ ಉಪಾಧ್ಯಕ್ಷರು. ಸರ್, ಈಗ ತಾವು ಶಾಸಕರಾದ್ಮೇಲೆ ವಿಶೇಷವಾಗಿ ತಮಗೂ ಸಹ ಒಂದ್ ರೀತಿ ಬಲ ಬಂದಿದೆ. ವಿಶೇಷವಾಗಿ MKಹುಳಿ ಪಟ್ಟಣ ಪಂಚಾಯತಿ ಅಂತಕ್ಕಂಥದ್ದು BJP-ದ ಒಂದ್ ರೀತಿ ಇದೆ ಸರ್. ಇಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಟಕ್ಕರ್ ಕೊಟ್ಟು ಕಾಂಗ್ರೆಸ್ಗೆ ಇದ್ ಮಾಡಿದೀರಾ, ಏನ್ ಅನ್ಸ್ತದೆ ಸರ್? ಟಕ್ಕರ್ ಅನ್ನೋ ವಿಷಯ ಇಲ್ಲ ಇಲ್ಲಿ. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್. ಟಕ್ಕರ್ ನಾವು ಕೊಡೋದು ಅವ್ರು ಕೊಡೋದಿಲ್ಲ, ಅದು ನಡೀತಿರ್ತದೆ ನಿರಂತರವಾಗಿ. ಇದ್ರಾಗ ಯಾವ ನಮ್ಮ ಅಭ್ಯರ್ಥಿಗಳು ನಮ್ಮ ಪರವಾಗಿ ಯಾರು ಇರ್ತಾರೋ ಅವ್ರ ಪರವಾಗಿ ಹೋಗ್ತದೆ. ಒಂದು ಒಳ್ಳೇದನ್ನ ಊರಿಗೆ ಒಳ್ಳೇದನ್ನ ಬಯಸು ಮಂದಿನ ಯುನಾನಿಮಸ್ ಆಗಿ ಸೆಲೆಕ್ಟ್ ಮಾಡಿದಾರು. ಅವ್ರಿಗೂ ಕೂಡ ಅದನ್ನ ಹೇಳತ್ತಿದ್ನಿ, ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಈ ಪಟ್ಟಣವನ್ನು ಅಭಿವೃದ್ಧಿ ಮಾಡೋ ಸಲುವಾಗಿ ಯೋಜನೆಗಳನ್ನು ರೂಪಿಸಿಕೊಡ್ರಿ ಅಂತ ಹೇಳ್ತಾರೆ. ಕೊನೆ ಕ್ಷಣದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮೆಚ್ಚಿ ಎಲ್ಲೋ ಒಂದ್ ಕಡೆ BJP-ಯಿಂದ ಇಬ್ರು ಸದಸ್ಯರು ಬಂದ್ರು ಸರ್, ಏನ್ ಅನ್ಸ್ತೀರಿ ಸರ್? ವಿಶೇಷವಾಗಿ ಏನಾದ್ರು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದು? ಇಲ್ಲ, ಆಗ್ಬೋದನ್ನೋ ನಿರೀಕ್ಷೆಯಿಂದ ಬಂದಂತ ಇಲ್ಲಿ ಅದು ಆ ವಾರ್ಡ್ಕ್ಕಿಂತ ಊರಿಗೆ ಕೆಲಸ ತಗೋಬೇಕು. ಊರಿಗೆ ಕೆಲಸ ತಗೊಳ್ಳುವಂಥ ದಿಶೆಯಲ್ಲಿ ಬಂದಿದ್ದಾರೆ. ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಕಿತ್ತೂರ್ದು ಸಹ ಇದಾಗಿದೆ, ವಿಶೇಷವಾಗಿ ಸ್ಟೇ ಆಗಿರ್ತಕ್ಕಂಥದ್ದು. ಏನಾದ್ರು ಫೈಟ್ ಮಾಡ್ತೀರಿ ಸರ್? ಯಾಕಂದ್ರೆ ಕಾನೂನುಬದ್ಧವಾಗಿ ಏನಾಗುತ್ತೆ ವಿಲ್ ಹ್ಯಾವ್ ಟು ಫೇಸ್ ಹೆಂಗ್ ಬರ್ತೈತೆ ಹಂಗೆ ಹೋಗ್ಬೇಕು. ಈಗ ಅವರೊಂದು ಆರೋಪ ಮಾಡ್ತಾರಲ್ಲ ಸರ್, BJP ಸದಸ್ಯನನ್ನ ಶಾಸಕರು ಬೆಂಬಲಿಗರೇ ಅಪಹರಣ ಮಾಡಿದರೆ ಅಂತ. ಇದು ಯಾರು ಅಪಹರಣ ಮಾಡಿದಾರು ಇದಾಯ್ತು, ಇಷ್ಟೇ ಸಿಕ್ಕರೆ ಅದೆಲ್ಲ ಮತ್ತೆ ಮುಂದೆ ಹೋಗ್ಬೇಕಾ ಪ್ರೊಸೆಸ್. ಇಲ್ಗೂ ಅದರ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಜುಡಿಷಿಯಲ್ ಮ್ಯಾಟರ್ಸ್ಗೆ ವಿಲ್ ಫೇಸ್ ದ ಥಿಂಗ್ಸ್. ಸಾಕಷ್ಟು MKಹುಳಿಗೆ ಸಮಸ್ಯೆ ಇದೆ ಸರ್. ಕಟ್ಟಡ MKಹುಳಿ ಪಟ್ಟಣ ಪಂಚಾಯತಿ ಕಟ್ಟಡ ಕಟ್ಟಬೇಕು, ಮತ್ತೆ ಸ್ವಚ್ಛತೆಗೆ ಸಮಸ್ಯೆ ಇದೆ. ಸಾಕಷ್ಟು ಮೂಲಭೂತ ಸೌಕರ್ಯಗಳಿದೆ. ಏನಾದ್ರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್? ಇಲ್ಲಿ ಇವತ್ತಿನ ಚಾಲೆಂಜ್ ಇವತ್ತಿಂದ ಸ್ಟಾರ್ಟ್. ಅವ್ರಿಗೆ ಇಷ್ಟು ದಿವಸ ಹಂಗೆ ಅಡ್ಡಾಡ್ತಿದ್ರು. ಯಾರೋ ತಹಸೀಲ್ದಾರ್ ಮೇಲೆ ಹಾಕ್ತಿದ್ರು, ಚೀಫ್ ಆಫೀಸರ್ ಮೇಲೆ ಹಾಕ್ತಿದ್ರು. ಇನ್ನು ನಾಳೆಯಿಂದ ಅಧಿಕೃತ ಅವ್ರು. ಯಾಕಂದ್ರೆ ಎಲ್ಲರೂ ಸ್ಟಾರ್ಟ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಈ ಓಣಿಗೆ ಇದೈತಿ, ಈ ಓಣಿಗೆ ಇದಾಗಬೇಕು, ಅದಾಗಬೇಕು, ಏನು ಮೂಲಭೂತ ಸೌಕರ್ಯ ಕೊರತೆ ಇದ್ದಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಿಭಾಯಿಸಬೇಕು, ನಿರ್ವಹಣೆ ಕೂಡ ಮಾಡಿಕೊಡ್ಬೇಕು. ಆ ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇಬ್ರು ಇರ್ತಾರೆ. ಅದಕ್ಕೆ ನಂದು ಕೂಡ ಸಂಪೂರ್ಣವಾದ ಬೆಂಬಲ ಕೊಡ್ತೀನಿ. ಈ ಪಟ್ಟಣ ಒಂದು ಒಳ್ಳೆ ರೀತಿಯಿಂದ ಒಂದು ಸೌಂದರ್ಯವಾಗಿ ಸ್ವಚ್ಛವಾಗಿ ಇಡಕ್ಕೆ ಪ್ರಯತ್ನ ಮಾಡ್ತೀನಿ. ಬರ್ತಕ್ಕಂಥ TP-ZPಗಳಿಗೂ ಸಹ ಸಾಕಷ್ಟು ಬುನಾದಿ ಆಗಿದೆ. ಇದು ಒಂದು ರೀತಿ ಒಳ್ಳೆ ಇದೇನು ಬುನಾದಿ ಅಲ್ಲ, ಇದು ಎಲೆಕ್ಷನ್ ಮುಂಚೆ ಆದಂಥದ್ದು. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಆಯ್ತಲ್ಲ ಸರ್. ಬೂಸ್ಟ್ ಅಲ್ಲಿ ಎಲೆಕ್ಷನ್ ನಾವು MLA ಆಗೋಕ್ಕಿಂತ ಮುಂಚೆ ಆದಂಥ ಎಲೆಕ್ಷನ್. ಆದ್ರೆ ಏನೋ ಕಾನೂನು ತೊಡಕುಗಳಿಂದ ಇವತ್ತು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗೈತೆ. ಆಗ್ಲಿ ವಾಟ್ ಎವರ್ ಇಟ್ ಇಸ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಆಗೈತೆ ಅಂತಂದ್ರು ಕೂಡ ಅವ್ರು ನಾಳಿಂದ ಪ್ರವೃತ್ತಾಗಿ ಅದನ್ನ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು. ಪಟ್ಟಣ ಪಂಚಾಯತಿನ ಗೆಲ್ತೀರಾ ಅಂತ ನಿರೀಕ್ಷೆ ಇದೆ? ಅದನ್ನ ನೋಡೋಣ, ಅದನ್ನ ಗೆಲ್ತೀವೋ ಬಿಡ್ತೀವೋ ಏನೇನಲ್ಲ ಹೆಂಗ್ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಬರ್ತೈತಿ ನೋಡೋಣ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.